ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದು ಇಂಪಾರ್ಟೆಂಟ್ ಸಂಗತಿ ಹೇಳಬೇಕು, ಆದರೆ ಅದಕ್ಕಿಂತ ಮೊದಲು ಒಂದು ಉದಾಹರಣೆ ಕೊಡಬೇಕು ಅಂತ ನಾನು ಅಂದ್ಕೋತೀನಿ. ಏನಂದರೆ, ಈ ನಮ್ಮ ದೇಶದ ಜನಸಂಖ್ಯೆ ಚೀನಾವನ್ನು ಮೀರಿಸಿದಂಥ ಸಂದರ್ಭದಲ್ಲಿ ಚೀನಾ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಚೀನಾನ ಸಪೋರ್ಟ್ ಮಾಡುವಂಥ ಯಾವ ಮನೋಭಾವನೆಗಳು ಯಾರೂ ಇರಲ್ಲ ಬಿಡಿ, ಪ್ರಶ್ನೆ ಬೇರೆ. ಆದರೆ ಚೀನಾವನ್ನು ಮಾತು ಹೇಳ್ತು, ಬರೀ ಸಂಖ್ಯೆ ಜಾಸ್ತಿ ಆದ್ರಲ್ಲ, ಕ್ವಾಲಿಟಿ ಜಾಸ್ತಿ ಆಗಬೇಕು. ಎಷ್ಟು ಜನರಿಗೆ ನೀವು ಉದ್ಯೋಗಗಳನ್ನು ಕೊಡ್ತಾ ಇದ್ದೀರಿ, ಉದ್ಯೋಗ ಕಲಿಸ್ತಾ ಇದ್ದೀರಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬರೀ ಸಂಖ್ಯೆ ಜಾಸ್ತಿ ಆದ್ರಲ್ಲ ಅಂತ ಅದು ಹೇಳಿದ್ದು ನಮಗೊಂದು ಎಚ್ಚರಿಕೆ. ನಿಮ್ಮ ಬರೀ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀರಪ್ಪ, ನೀವಲ್ಲಿ ಹೆಂಗೆ ಗೊತ್ತಾ, ಅಲ್ಲಿ ಹೆಂಗೆ ಜನರು ಹೆಂಗೆ ಬದುಕಬೇಕು, ಹೆಂಗೆ ಇದು ಮಾಡಬೇಕು, ಅವರಿಗೆ ಬದುಕುವ ಕಲೆಯನ್ನು ಹೇಳ್ಕೊಡ್ತಿಲ್ಲ ಅಂತ ನಮ್ಮನ್ನು ಚುಚ್ಚಿತು. ನನಗೆ ಯಾಕೆ ಈ ಮಾತು ಜ್ಞಾಪಕ ಬಂತು ಅಂತಂದರೆ, 30 ಮಾರ್ಕ್ಸ್ ತಗೊಂಡ್ರೆ SSLC ಪಾಸ್. ಬರೀ ಸಂಖ್ಯೆ ಜಾಸ್ತಿ ಮಾಡ್ತೀರ ನೀವು, ಸಂಖ್ಯೆ ಜಾಸ್ತಿ ಮಾಡ್ತೀರಾ, ಬರೀ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ 30 ಮಾರ್ಕ್ಸ್ ಇಳಿಸ್ತೀರಾ. 25 ಕಳಿಸಿ, ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ. 20 ಕಳಿಸ್ಬಿಡಿ, ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ. ಏನಿದು ಅರ್ಥ? ಇದು ನೀವು ಏನು ಕ್ವಾಲಿಟಿ ಶಿಕ್ಷಣ ಕೊಡ್ತೀರಿ? ಯಾವ ಕ್ವಾಲಿಟಿ ಶಿಕ್ಷಣ? ನಾನು ಹೇಳ್ತೀನಿ, ಇದೆಲ್ಲದರ ಪರಿಣಾಮ ಆಗುವಂಥದ್ದು ನಮ್ಮ ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳುಗಳಿಗೆ, ಜೊತೆಗೆ ಗೌರ್ಮೆಂಟ್ ಶಾಲೆಯ ಮಕ್ಕಳುಗಳಿಗೆ. ನೋಡಿ, ಅವಕ್ಕನ್ಸುತ್ತೆ 30 ಮಾರ್ಕ್ಸಿಗೆ ಓದ್ಬಿಟ್ರೆ ಸಾಕು ಬಿಡೋ ಅಂತ ಹೇಳಿ ಅಂತ. 25 ಬಂದರೂ ಕೂಡ ಒಂದು 5 ಹಾಕ್ಬಿಟ್ಟು ತಳ್ಳಿಬಿಡ್ತಾರೆ ಅತ್ಲಾಗೆ ಅಂತ. ಈ ರೀತಿ ಮನೋಭಾವನೆ ಬಂತು ಅಂತಂದರೆ ಬರೆದಿಟ್ಕೊಳ್ಳಿ, ನಾವು ಕ್ವಾಲಿಟಿ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ, ಇದ್ರ ಬಗ್ಗೆ ಈ ಪರಾ ವಿರೋಧದ ಮಾತುಗಳು ಕೇಳಿ ಬರ್ತಾ ಇವೆ. ನಿಜಕ್ಕೂ ಇದರಲ್ಲಿ ಅರ್ಥ ಇಲ್ಲ. ಇದರಲ್ಲಿ ಖಂಡಿತವಾಗ್ಲೂ ಸಂಖ್ಯೆ ಜಾಸ್ತಿ ಆಗುತ್ತಂತೆ. ಸಂಖ್ಯೆ ಜಾಸ್ತಿ ಆಗೋಕ್ಕೋಸ್ಕರ 30 ಕಳಿಸಿ, ನಾಳೆ 20 ಕಳಿಸಿ, ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಮಾತಾಡಿದ್ದಾರೆ ಪೋಷಕರು, ಏನು ಹೇಳ್ತಾರೆ ನೋಡೋಣ. ಪ್ರಾಬಬ್ಲಿ ನಾಟ್ ಸೋ ಗುಡ್. ಯಾಕಂದ್ರೆ 33 ಮಾರ್ಕ್ ಮಾಡೋದು 35 ಪಾಸ್ ಮಾಡೋದು ಮುಂದೆ ಹೋಗ್ಬಿಟ್ಟು ಅವ್ರಿಗೆ ತೊಂದರೆ ಆಗುತ್ತಲ್ಲ. ಸೊ ದೇ ಹ್ಯಾವ್ ಟು ಗೆಟ್ ಬೆಟರ್ ಮಾರ್ಕ್ಸ್ ಅಂಡ್ ಜಸ್ಟ್ ಪಾಸ್ ಮಾರ್ಕ್ಸ್. So by reducing the pass marks, I don't think it's going to make too much of a difference. No, I think 2% will hardly matter. The pressure is not from the marks. The pressure is the way they are made to study. So they have to become more practical in the way they study. Now, yada bookish ಮಾಡಿದ್ರೆ the percentage of pass marks doesn't matter at all. ಯಾಕಂದ್ರೆ ಮಕ್ಕಳದ ಎಜುಕೇಶನ್ ಸ್ವಲ್ಪ ಹಾಳಾಗುತ್ತೆ ಸರ್. 35 ಅಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾರೆ, ಓದ್ತಾರೆ ಅವರು. ಅದೇನೋ ಸರ್, ಏನಂದ್ರೆ 33 ತಗೊಂಡ್ರೆ ಪರ್ಸೆಂಟ್ ಮಕ್ಕಳು ಚೆನ್ನಾಗಿ ಓದಲ್ಲ. ಅದು 35 ಅಂದ್ರೆ ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ, ಚೆನ್ನಾಗಿ ಓದೋದಕ್ಕೆ ಚಾನ್ಸ್ ಇದೆ ಸರ್. ಇದು ಹೆಂಗೆ ಇಂಥವೆಲ್ಲ ತಲೆಗಳು ಬರ್ತಾವೋ, ಏನು ಕತೆನೋ, ದೇವರೇ ಕಾಪಾಡಬೇಕು. ನಾನು ಹೇಳ್ತೀನಲ್ಲ, ಇದು ಬಡ ಮಕ್ಕಳುಗಳಿಗೆ ಮಾರಕ. ಅಗೈನ್ ಮತ್ತೇನು ಅಂತಾರೆ, ಈ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ, ಈ ಕನ್ನಡ ಮೀಡಿಯಂ ಶಾಲೆಯ ಮಕ್ಕಳುಗಳಿಗೆ ಇದು ಮುಂದೆ ಮಾರಕ. SSLC ಪಾಸ್ ಆಗ್ಬಿಡ್ತವೆ. ಏನಪ್ಪ ನಿನ್ನ ಮಗ ಕೈಗೆ ಬಂದ ಅಂತಾರೆ ಕೆಲವರು, ಗೊತ್ತಾ? ಕೈಗೆ ಬರ್ತಾನೆ, ನೆಕ್ಸ್ಟ್ ಕುತ್ತಿಗೆಗೆ ಬರ್ತಾನೆ. ಯಾಕಂದರೆ ಅವನೇನೋ ಮಾಡ್ತಿರಲ್ಲ. SSLC ಪಾಸ್ ಆಗ್ಬಿಟ್ರೆ ಆಯ್ತಾ, ಮುಂದೇನು ಕತೆ? ಎಷ್ಟರ ಮಟ್ಟಿಗೆ ಓದೋಕ್ಕೆ ಸಾಧ್ಯ? ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗೋಕ್ಕೆ ಸಾಧ್ಯ? ಯೋಚನೆ ಮಾಡಬೇಕು ಒಂದು ವ್ಯವಸ್ಥೆ. ಇಂಥವೆಲ್ಲ ಮಾಡೋದ್ರಿಂದ ನೀವು ಹೆಸರು ಗಳಿಸೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ.